ಮೂಡಬಿದ್ರೆಯಲ್ಲಿ ನಡೆದಂತ ಘಟನೆಯ ಬಗ್ಗೆ ಇವತ್ತು ನನ್ನನ್ನ ಕೆಲವು ಸಂತ್ರಸ್ತೆಯರು ಭೇಟಿ ಮಾಡಿದ್ರು. ಅವರು ಮತ್ತು ನಮ್ಮ ವುಮೆನ್ ಕಮಿಷನ್ ಅಧ್ಯಕ್ಷರು ಚೇರ್ಮನ್ ಅವರ ಜೊತೆಯಲ್ಲಿ ಅವರೆಲ್ಲ ಭೇಟಿ ಮಾಡಿದ್ರು. ಅವರ ಏನು ನಡೆದಂಥ ಘಟನೆಗಳನ್ನು ಅವರೆಲ್ಲ ನನಗೆ ತಿಳಿಸಿದ್ದಾರೆ. ಇದನ್ನೇ ಆಧಾರವಾಗಿಟ್ಟುಕೊಂಡು ಈಗಾಗಲೇ ನಾವು ಆ ಇನ್ಸ್ಪೆಕ್ಟರನ್ನು ಸಸ್ಪೆಂಡ್ ಮಾಡಿದ್ದೇವೆ. ಸಸ್ಪೆಂಡ್ ಮಾಡಿ ವರದಿಯನ್ನು ಕೊಡಬೇಕು ಸರ್ಕಾರಕ್ಕೆ ಅಂತ ಹೇಳಿ ನಾನು ಕೇಳಿದ್ದೇನೆ. ಆದರೆ ಇವತ್ತು ಅವರ ಅನೇಕ ಇನ್ಸಿಡೆಂಟ್ಗಳೇನು ಅವರು ಹೇಳಿದ್ದಾರೆ, ಅದರ ಆಧಾರದ ಮೇಲೆ ಇದನ್ನು CIDಯಿಂದ ತನಿಖೆ ಮಾಡಿಸ್ಬೇಕು ಅಂತ ಹೇಳಿ ನಾನು ಈಗಾಗಲೇ ಸೂಚನೆಯನ್ನು ನಮ್ಮ DGP IGP ಅವರಿಗೆ ಕೊಟ್ಟಿದ್ದೇನೆ. ಅದನ್ನು CIDಯಿಂದ ತನಿಖೆ ಮಾಡಿಸ್ತೇವೆ. ಇನ್ಸ್ಪೆಕ್ಟರ್ನ ಪ್ರೊಟೆಕ್ಟ್ ಮಾಡೋ ಕೆಲಸ ಏನಾದರೂ ಅಲ್ಲಿನ ಕಮಿಷನರ್ ಮಾಡ್ತಿರೋ ಅಂತ ಅನುಮಾನ? ಯಾಕೆಂದ್ರೆ ಈಗ ನೀವು ಕೂಡ ಡೈರೆಕ್ಟ್ ಮಾಡಿದ್ರಿ, ಮಹಿಳಾ ಆಯೋಗ ಕೂಡ ಪತ್ರ ಬರ್ತಿದ್ರು, ಆಕ್ಷನ್ ಆತನ ವಿರುದ್ಧ ಆಗಿಲ್ಲ. ಇಲ್ಲ, ಸಸ್ಪೆಂಡ್ ಮಾಡಿದಾರಲ್ಲ, ಸಸ್ಪೆಂಡ್ ಮಾಡಿರೋದೇ ಇಮಿಡಿಯೇಟ್ ಆಗಿ ಮಾಡಿರೋದೇ ಆಕ್ಷನ್. ಆಮೇಲೆ ವರದಿಯನ್ನು ಕೊಡಬೇಕು ಅಂತ ಕೇಳಿದ್ದು, ಆ ವರದಿಯನ್ನು ಕೊಡ್ತಾರೆ. ಆದರೆ ನಾವು ಇವತ್ತು ಅವರ ವಿಚಾರಗಳನ್ನೆಲ್ಲ ನಾನು ಕೇಳಿದ ಮೇಲೆ ಬಹುಶಃ ಇದನ್ನ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತನಿಖೆ ಮಾಡಬೇಕು ಅಂತೇಳಿ ನಾನು CIDಗೆ ಕೊಡಿಸಿದ್ದೇನೆ. CID ತನಿಖೆ ಆದ್ಮೇಲೆ ನಮಗೆ ಸತ್ಯಾಂಶ ಹೊರಗಡೆ ಬರುತ್ತೆ. ಇವತ್ತು ಭೇಟಿಯಾಗಿರುವಂತ ಸಂತ್ರಸ್ತರು ಬಿಟ್ಟು ಇನ್ನೊಂದು ಜನ ಇದ್ದಾರೆ, ಅದೆಲ್ಲ ತನಿಖೆ ಮಾಡುವಾಗ ಅದೆಲ್ಲ ಹೊರಗಡೆ ಬರುತ್ತೆ. ಇದ್ದಾರೆ ಗೊತ್ತಿಲ್ಲ, ಇದ್ದಾರೋ ಇಲ್ವೋ ಅಥವಾ ಇನ್ಯಾರಿದ್ದಾರೆ ಅವ್ರನ್ನೆಲ್ಲ ನಾವು ತನಿಖೆ ಮಾಡ್ತಾರೆ, ತನಿಖೆನಲ್ಲೇ ಗೊತ್ತಾಗುತ್ತೆ. ಅದಕ್ಕೆ CID ತನಿಖೆಗೆ ಆದೇಶ ಮಾಡಿದೆ. ಪೊಲಿಟಿಕಲ್ ಈಗ ಪ್ರಣವಾನಂದ ಸ್ವಾಮೀಜಿ DK ಶಿವಕುಮಾರ್ ಅವ್ರ ಮನೆ ಹತ್ರ ಹೇಳ್ತಿರೋಂಥದ್ದು, AICC ನಾಯಕರನ್ನ ನಾನು ಕೂಡ ಮನವಿ ಮಾಡ್ತೇನೆ, ವಿ ಡಿಮಾಂಡ್ DK ಅವ್ರನ್ನ CM ಮಾಡ್ಬೇಕು ಅಂತ. ಇಲ್ಲಿಗೆ ಕಾವಿ ತೊಟ್ಟಿರುವಂತ ಒಬ್ಬ ಸ್ವಾಮೀಜಿ ಕೂಡ AICCನ ನಾನು ಒತ್ತಡ ಹೇರ್ತೇನೆ ಅಂತ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸೂಕ್ತ? ಆಮೇಲೆ AICC ಅಷ್ಟು ಅವೈಲಬಲ್ ಆಗುತ್ತೆ ಇಂಥ ಬೇಡಿಕೆಗಳಿಗೆ ಅಂತ? ನೋಡಿ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಮ್ಯಾಂಡೇಟೇ ಬೇರೆ ಇರುತ್ತೆ. ಜನಸಮುದಾಯದ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ಅವ್ರಿಗೆ ಮಾಡ್ತಾರೆ. ಇಂಥದ್ದೆಲ್ಲ ಅವರನ್ನ ಭೇಟಿ ಮಾಡಿ ಹೇಳಿ ಅವ್ರ ಅನಿಸಿಕೆಗಳನ್ನ ಕೇಳಿಕೊಂಡು ಅವ್ರು ಮಾಡ್ತಕ್ಕಂಥದ್ದು ನಾನಂತೂ ಎಲ್ಲೂ ನೋಡಲಿಲ್ಲ. ಆದರೆ ಅವ್ರದ್ದೇ ಆದಂಥ ತೀರ್ಮಾನಗಳು ಇರುತ್ತೆ. AICCನವರು ಅವ್ರದ್ದೇ ಆದಂಥ ವರದಿಗಳನ್ನು ತಗೊಳ್ತಾರೆ, ಆ ನಂತರ ತೀರ್ಮಾನಗಳನ್ನು ಮಾಡ್ತಾರೆ. ಅಥವಾ ಸ್ವಾಮೀಜಿಗಳು ಭಾಳ ಜನ ಹೇಳಿದ್ದಾರೆ, ಈಗಾಗಲೇ ಭಾಳ ಜನ DK ಶಿವಕುಮಾರ್ ಅವರು ಆಗಬೇಕು ಅಂತ ಕೂಡ ಹೇಳಿದ್ದಾರೆ. ಬೇರೆ ಬೇರೆ ಸ್ವಾಮೀಜಿಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಅದೆಲ್ಲ ನಮ್ಮ ಸಾರ್ವಜನಿಕವಾಗಿ ಬರ್ತಕ್ಕಂಥ ಅಭಿಪ್ರಾಯಗಳು. DK ಅವರು CM ಆಗಬೇಕು ಅಂತ ಯಾರು ಕೇಳ್ಕೊಂಡಿದ್ರು, ಆ ಸ್ವಾಮೀಜಿಗಳಿಗೆ ಬಜೆಟ್ ನಲ್ಲಿ ನ್ಯಾಯ ಒದಗಿಸಿಲ್ಲ ಅಂತ ಪ್ರಣವಾನಂದ ಅವರಲ್ಲಿ. ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ ಸರ್. ಇನ್ನೊಂದು ಕಾನೂನು ಸುವ್ಯವಸ್ಥೆ ವಿಚಾರವಾಗಿ ಎರಡು ಇನ್ಸಿಡೆಂಟ್. ಒಂದು ಕಡೆ ರಿಕ್ಕಿ